ಒಂದು 8-10 ದಿವಸ ಆ ಗೇಟ್ ಕಿತ್ತು ಹೋಗೈತಿ. ಹಿಪ್ಪರಿಗಿ ಗೇಟ್ ಕಿತ್ತು ಹೋದ ನಂತರ ಅದನ್ನು ನಿಲ್ಲಿಸುವಂಥದ್ದನ್ನು ಆಗಲಿಲ್ಲ. ಎಲ್ಲೋ ಗುಜರಾತ, ಆಂಧ್ರ, ತಮಿಳುನಾಡು ಎಕ್ಸ್ಪರ್ಟ್ನ ಕರೆಸಿದ್ರು ಸಹಿತ ಒಂದು 12 ದಿವಸ ನೀರು ಹೋಯಿತು. ಸುಮಾರು ಮ್ಯಾಕ್ಸಿಮಮ್ ನೀರು ಹೋಗ್ಯದ. 3 TMCಗಿಂತಲೂ ಹೆಚ್ಚಿಗೆ ನೀರು ಖಾಲಿ ಆಗ್ಯದ. ಇರೋದ 6 TMC ಕೆಪಾಸಿಟಿ ಹಿಪ್ಪರಿಗಿ ಬ್ಯಾರೇಜ್. ಅದ್ರ ಮೇಲೆ ಸುಮಾರು 700-800 ಹಳ್ಳಿಗಳು, ಸುಮಾರು 15-20 ಪಟ್ಟಣಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಅದ. ಮತ್ತು 16,000 ಎಕರೆ ಅಲ್ಲಿ ಕಬ್ಬಿನ ಬೆಳೆ ಇದೆ. ಅಲ್ಲಿ 16 ಫ್ಯಾಕ್ಟ್ರಿ ಸುತ್ತಮುತ್ತಲಿನ ಅದಾವು. ಆ ಎಲ್ಲ ರೈತರಿಗೂ ಸಹಿತ ಅವರಿಗೆ ಮರಣ ಶಾಸನ ಆಗ್ತದೆ ನೀರು ಖಾಲಿ ಆದ. ನಾವು ಈಗ ಇವರು ನೀರಾವರಿ ನಿಯಮದ ಪ್ರಕಾರನ ಗೇಟ್ಗಳ ಅಳವಡಿಕೆ ಆದ ನಂತರ ಯಾವುದೇ ಡ್ಯಾಮ್ ಆಗಲಿ ಬಾಂದಾರ ಆಗಲಿ 15 ವರ್ಷ ಗೇಟ್ಗಳ ಆದ ನಂತರ ಅದನ್ನು ಸಂಪೂರ್ಣ ಗೇಟ್ಗಳನ್ನು ಬದಲಾವಣೆ ಮಾಡಬೇಕನ್ನುವಂಥ ನೇಮ್ ಇದೆ ಅವರ ಇಲಾಖೆಯಲ್ಲಿ. ಆದರೆ ನಾವು 3 ವರ್ಷದಿಂದ ಒಂದು ಸ್ಟಕ್ ಆದಾಗೂ ಸಹಿತ ಅಟ್ಟು ಗೇಟ್ ಬದಲಾವಣೆ ಮಾಡಿ 22 ಗೇಟ್ಗಳನ್ನು, ಹೊಸ ಗೇಟ್ಗಳನ್ನು ಅಳವಡಿಸಲಿಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿದ್ನಿ. ರೈಟಿಂಗ್ದಾಗ ಎಲ್ಲ ಅಧಿಕಾರಿಗಳಿಗೆ, ಚೀಫ್ ಇಂಜಿನಿಯರಿಗೆ, MDಗೆ, ಸರ್ಕಾರಕ್ಕೂ ಸಹಿತ ಕೊಟ್ಟಿದ್ದು. ಇಲ್ಲಿವರೆಗೆ ಏನೂ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಈಗ ಮೊನ್ನೆ 6ನೇ ತಾರೀಕಿಗೆ ಅದು ಏನಾಗಿದೆ ಅಂದ್ರೆ 10 mm ಥಿಕ್ನೆಸ್ ಗೇಟ್ಗಳು ಅಳವಡಿಸೋ ಮುಂದೆ ಈ ಕೇವಲ 2 mm ಥಿಕ್ನೆಸ್ ಉಳಿದಾವು. ಅಷ್ಟೆಲ್ಲ ಅದು ರಸ್ಟ್ ಹತ್ತಿ ಹೋಗಿಬಿಟ್ಟಾವೆಲ್ಲ. ಮತ್ತು ಅದು ನೀರು ಈಗ 1 ಗೇಟಕ್ಕೆ ಮಂಜೂರಾತಿ ಕೊಟ್ಟರು. 1,40,00,000 ಮಂಜೂರಾತಿ ಕೊಟ್ಟಿವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೀವು ಈ ವರ್ಷ 1 ಮಾಡ್ರ ನೆಕ್ಸ್ಟ್ ಇಯರ್ 2 ಗೇಟ್ ಕಿತ್ತು ಹೋಕ್ಕವು. ಹಿಂಗೆ ನೀವು ಈ ಕಿತ್ತಂಗ ಪ್ರತಿ ವರ್ಷ ನಮಗೆ ಈ ನೀರಿನ ಬವಣೆಯನ್ನು ಎದುರಿಸುವಂಥ ಸಮಸ್ಯೆ ನಿರ್ಮಾಣ ಆಗ್ತದೆ. ಅದು ಮರಣ ಶಾಸನ. ನಮಗೆ ಕುಡಿಯುವ ನೀರಿನ 1 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಗರಗಳದಾವ ನಮ್ಮಲ್ಲಿ. 50,000, 1 ಲಕ್ಷ ಅವೆಲ್ಲ ಕುಡಿಯುವ ನೀರಿಗೆ ಏನು ಮಾಡಬೇಕು, ಯಾವ ರೀತಿಯಿಂದ ನೀವು ಮಾಡ್ತೀರಿ? ಇಲ್ಲ ಅಂದ್ರೆ ನಾವು ಹೇಳಿಬಿಡ್ರಿ, ಅದು ಕಿತ್ತು ಹೋಗಲೆಕ್ಕೋ ನಾವು ಕೊಯ್ನಾದಿಂದ ಒಂದು 4 ನೀರು ಬಿಡಿಸ್ತೀವಿ ಕಾಲಕ್ಕಂತ ಅದನ್ನಾರು ಸಹಿತ ಹೇಳ್ರಿ. ಬೆಳೆ ಏನ್ ಗತಿರಿ ಸರ್? ಸಾಲ ಸೂಲ ಮಾಡಿ ಬೆಳೆ ನೀವು ತಕ್ಷಣ 1 ಗೇಟ್ ಅಳವಡಿಸೋದು ಅವಶ್ಯಕತೆ ಇಲ್ಲ. ಇಲ್ಲಂದ್ರ ಬಿಟ್ಟು ಬಿಡ್ರಿ, ಇರುವಲ್ಯಾಕ ರೈತ ಅದ್ರ ಪೂರ್ಣ ಪ್ರಮಾಣದ ಗೇಟ್ಗಳನ್ನ ಅಳವಡಿಸಿ. ಮತ್ತು ನಾವು 69ಕ್ಕೂ ಸಹಿತ ಸಹಿ ಮಾಡಿ ಕೊಟ್ಟಿವ್ರಿ. ಈಗ ಉತ್ತರ ಕೊಡ್ಲಿ, ಇಲ್ಲಾಂದ್ರ 2 ಗೇಟನ್ನು ಸಹಿತ ಅಳವಡಿಸಬೇಕು. ಉತ್ತರ ಕೇಳುವ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ನಾನು ಕೇಳ್ತೇನೆ, ಆಮೇಲೆ ಒಮ್ಮೆ ಉತ್ತರ ಕೊಡಿ ಸರ್. ಸರ್ ಅದು ನಿಜವಾಗಿ ಇಲ್ಲಿ ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ ಸರ್. ನನಗೂ ಸಂಬಂಧ ಬರ್ತೈತೆ. ನನಗೆ ಲಕ್ಷ್ಮಣ್ ಸವದಿ ಅವರಿಗೆ, ಐವಳ್ಳಿ ಅವರಿಗೆ, ಬಹಳ ಜನ, ಪ್ರಕಾಶ್, ನಮ್ಮ ಗಣೇಶ್ ಹುಕ್ಕೇರಿ ಅವರಿಗೆ ಎಲ್ಲರಿಗೆ ಬರ್ತೇನೆ. ನಿಮ್ಮ ಪ್ರಶ್ನೆ ಕೇಳಿ ಸರ್. ಏನಾಗಿದೆ ಅದು ಈಗ ಕಿತ್ತು ಹೋಗಿದೆ, ಮುರಿದು ಹೋಗಿದೆ, ನೀರನ್ಕ ಹೋಗಿದಾವ ಸರ್. ಇನ್ನು ಮುಂದಿನ ಕ್ರಮ ನಾವು ಒಂದೇ ಒಂದು ದಾರಿ ಅಂದ್ರೆ, ನಾನು 20-30 ವರ್ಷಗಳಿಂದ ಇದನ್ನು ನೋಡ್ಕೊಂಡು ಬಂದಿದ್ದೆ. ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಪ್ರತಿ ಸಲ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ, ಅಲ್ಲಿಯ ನೀರಾವರಿ ಮಂತ್ರಿಗಳಿಗೆ ಹೇಳೋದು ಬಿಡಿಸೋದು. ನಾ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ನಾನು ಕೇಳಿದೆ ಸರ್. ಹೀಗಾಗಿ ಇದಕ್ಕೆ ಏನು ಒಂದು ದಾರಿ ಅಂದ್ರೆ, ಈಗ ಸರ್ ನಾನು ಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿಯ ಮಹಾರಾಷ್ಟ್ರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಮಂತ್ರಿಗಳಿಗೆ ಪತ್ರವನ್ನು ಬರೆದು 2 TMC ಕೊಯ್ನಾ ಡ್ಯಾಮ್ನಿಂದ ನೀರು ಬಿಡಿಸಿದ್ದಾದ್ರೆ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ. ಎಲ್ಲ ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ಎಕರೆ ಜಮೀನುಗಳು ಹಾಳಾಗಿದ್ದಾವೆ ಸರ್. ಕುಡಿಯ ನೀರಿನ ಒಂದು 800 ಹಳ್ಳಿಗಳಿಗೆ ಕುಡಿಯ ನೀರಿನ ಸಮಸ್ಯೆ ಬರುವುದು ಸಿದ್ದು ಸೌದಿ ಹೇಳಿದಾಗೆ ಸರಿಯಾಗಿದೆ. ಅದಕ್ಕೆ ನಮಗೆ ಮಹಾರಾಷ್ಟ್ರದ ನೀರು ಒಂದೇ ದಾರಿ ಮುರಿದು ಹೋಗೈತೆ. ಅದು ಉತ್ತರ ಕೇಳುವ ಈಗ ಸರ್. ಅದನ್ನ ಹೇಳ್ತಾ ಇದ್ದಾರೆ, ಸ್ವಲ್ಪ ತಡೀರಿ ನೀವು. ಮುರಿದು ಹೋಗೈತಿ, ಅದನ್ನ ಏನೂ ಮಾಡೋಕ್ಕಾಗಲ್ಲ, ನೀರನ್ಕ ಹೋಗಿಬಿಟ್ಟಿದಾವೆ ಸರ್. ಅದ್ರ ಮುಂದಿನ ನಿರ್ಮಾಣಗಳಲ್ಲಿ ಅದು ಮತ್ತೆ ಎಲ್ಲಾ ಡ್ಯಾಮ್ಗಳು ಸಿದ್ದು ಸೌದಿ ಹೇಳ್ದಂಗ ಎಲ್ಲ ಅವು ಬಾಗಲುಗಳನ್ನ ಸರಿಪಡಿಸಿ ಅದನ್ನ ಹೊಸ ಬಾಗಲುಗಳನ್ನು ಅಳವಡಿಸ್ಬೇಕು. ಈಗ ಒಂದು ದಾರಿ ನಾವು ಬದುಕಲಿಕ್ಕೆ, ಮೇ ಮಠ ನಾವು ಬದುಕಲಿಕ್ಕೆ ಮಹಾರಾಷ್ಟ್ರದಿಂದ 2 TMC ನೀರಲ್ಲಿ ಏನೋ ದುಡ್ಡು ತುಂಬಬೇಕಾಗೈತೆ. ಆ ದುಡ್ಡು ಸರ್ಕಾರದವ್ರು ತುಂಬಿ 2 TMC ನೀರನ್ನು ಬಿಟ್ಟಿದ್ದಾದ್ರೆ ನಾವು ಬದುಕಲಿಕ್ಕೆ ಸಾಧ್ಯ. ಇದು ಒಂದೇ ದಾರಿ ಅಂತೇಳಿ ನಾನು ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ,
ನಮಗೂ ಬರ್ತೈತೆ ಸರ್. ಅದೇ ಪ್ರಶ್ನೆ ಅಲ್ಲ, ಹೊಸತೇನಾದ್ರು ಉಂಟಾ? ಅದ ಸರ್ 8 ಮತಕ್ಷೇತ್ರ ಬರ್ತಾವ ಸರ್. ಈಗ ಕರೆಕ್ಟ್ ನೀರು ಹೋಗ್ಬಿಟ್ಟೈತಿ. ಪ್ರಾಬ್ಲಮ್ ಒಂದೇ ಅಲ್ವಾ 8 ಜನರಿಗೆ? ಅಂದ್ರೆ ಸರಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ಇವ್ರು ಸರ್ಕಾರದಿಂದ ದುಡ್ಡು ತುಂಬಲಿಲ್ಲ ಅಂದ್ರೆ ಅವ್ರು ನೀರು ಬಿಡಂಗಿಲ್ಲ. ಅವ್ರು ಹೇಳಿದಲ್ಲ ಈಗ ಇಬ್ರು. ಅದಕ್ಕೆ ನೀವು ಹೇಳ್ಬೇಕು ಸರ್ಕಾರಕ್ಕೆ ಸರ್. ಆಯ್ತು ಹೇಳ್ತಾರೆ. 8 MLA ಕ್ಷೇತ್ರದ ಏರಿಯಾ ಎಲ್ಲ ಈಗ ನೀರಿಲ್ದ ಸರ್. ಈಗ ಅದಕ್ಕೆ ಪರಿಹಾರ ಕಾಣುವಾಗ 8 ಕ್ಷೇತ್ರ ಕೂಡ ಲಾಭ ಆಗ್ತದೆ. ಬೆಳಿಗೂ ನೀರಿಲ್ಲ ಮತ್ತೆ ಕುಡಿಯಾಕೂ ನೀರಿಲ್ಲ ಸರ್. ಅದ್ರ ಮೇಲೆ ಅವಲಂಬನೆ ಐತೆ 8 ಕ್ಷೇತ್ರ. ಅಧ್ಯಕ್ಷರೇ ಅದನ್ನೇ ಹೇಳಿದ್ದಲ್ಲ 3 ಜನರು ಕೂಡ. ಮಾನ್ಯ ಅಧ್ಯಕ್ಷರೇ, ಜನವರಿ 6ನೇ ತಾರೀಕು ಗೇಟು ಮುರಿದು ಹೋಗಿ ನೀರು ಹೊರಹರಿವು ಆರಂಭ ಆಗಿದೆ. 9ನೇ ತಾರೀಕಿಗೆ ಪರ್ಯಾಯವಾದಂತ ಗೇಟ್ ಅನ್ನ ತಾತ್ಕಾಲಿಕವಾಗಿ ಅಳವಡಿಸಿದ್ದೇವೆ. 9ನೇ ಇದು 2 ಗೇಟು ನೋಡಿ, ಉತ್ತರ ಕೊಡ್ಲಿ. ಇದು ಹಾಳಾಗಿರುವ ಗೇಟು, ಇದು ತದನಂತರ ಅಳವಡಿಸಿರುವ ಗೇಟು. ವಸ್ತು ಚಿತ್ರಣ ಈಗ ಇಲ್ಲೇ ಕಾಣುತ್ತೆ. ಒಂದು ಗೇಟು ಹಾಳಾಗಿರೋದು ಕಾಣುತ್ತಾ ಇದೆ. ಬದಲಿ ಗೇಟು ಇಲ್ಲಿ ಕೆಳಗಡೆ ನಿರ್ಮಾಣ ಮಾಡಿದೆ. ಸೊ ಬದಲಿ ಗೇಟು ತಾತ್ಕಾಲಿಕನೇ, ಅದು ಪರ್ಮನೆಂಟ್ ಅಲ್ಲ. ಬದಲಿ ಗೇಟ್ ಅನ್ನ ಹಾಕಿದೆ. ಏತನ್ಮಧ್ಯ ನೀರು ಹೊರ ಹರಿವು ಆಗಿದೆ. ಸುಮಾರು 2.5 TMC ಅಷ್ಟು ನೀರು ಹೊರ ಹರಿವು ಆಗಿದೆ. ಆದ್ರೆ ಗೇಟ್ ಅನ್ನು ಕೂಡ ಅಳವಡಿಸಿದ್ದೇವೆ. ಈಗ ಇದು ತಾತ್ಕಾಲಿಕ ಅಳವಡಿಸಿದಿರಾ, ಇದೇನಾ ನಿಮ್ದು ಇಷ್ಟೇನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಆಲ್ರೆಡಿ ಆ ಗೇಟ್ ಅನ್ನ ಪರ್ಮನೆಂಟ್ ಆಗಿ ಹೊಸ ಗೇಟ್ ಹಾಕ್ಲಿಕ್ಕೆ ಟೆಂಡರು ಕೂಡ ಕರೆದಾಗಿದೆ. 17ನೇ ತಾರೀಕು ಆಲ್ರೆಡಿ ಟೆಂಡರ್ ಕರೆದಿದ್ದೇವೆ ಹೊಸ ಗೇಟ್ ಅನ್ನ ಅಳವಡಿಸ್ಲಿಕ್ಕೆ. ಈಗ ಹಾಕಿರೋದು ತಾತ್ಕಾಲಿಕ, ಅದಕ್ಕೆ ಸುಭದ್ರವಾದಂತ ಗೇಟ್ ಹಾಕ್ಲಿಕ್ಕೂ ಕೂಡ ಟೆಂಡರ್ ಕರೆದು ಆಗಿದೆ ಆಲ್ರೆಡಿ. ಸೊ ಅದನ್ನ ಟೆಂಡರ್ ಅವಾರ್ಡ್ ಮಾಡಿ ಅದನ್ನ ಹೊಸ ಗೇಟ್ ಅನ್ನ ಆ ಒಂದು ಮುರಿದೋಗಿರೋ ಗೇಟ್ ಜಾಗದಲ್ಲಿ ಹೊಸ ಗೇಟ್ ಅನ್ನ ಹಾಕ್ತೇವೆ. ಸ್ಪಷ್ಟ. ಈಗ ನೀರು ಮಧ್ಯದಲ್ಲಿ ಹರಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹರಿದು ಹೋಗಿದೆ. ಆದ್ರೆ 9ನೇ ತಾರೀಕು ತಾತ್ಕಾಲಿಕ ಗೇಟು ಹಾಕಿದ್ಮೇಲೆ ಮತ್ತೆ ಹರಿದು ಹೋಗಿದ್ದಂತ ನೀರಿನ ಶೇಖರಣೆ ಮತ್ತೆ ಆಗ್ತಾ ಇದೆ. 2.5 TMCಗೆ ಇಳಿದಿದ್ದು, ಈ 3 TMCಗೆ ಇಳಿದಿದ್ದು ಈಗ ಆಲ್ರೆಡಿ ಇವತ್ತಿನ ದಿನ 3.9 TMCಗೆ ಬಂದಿದೆ ನೀರು. ನೀರಿನ ಶೇಖರಣೆ ಪ್ರಮಾಣ ಹೆಚ್ಚಾಗಿದೆ. ಒಟ್ಟು ಕೆಪಾಸಿಟಿ 6 TMC, ಇವತ್ತು 3.9 TMC ಅಷ್ಟು ಶೇಖರಣೆ ಆಗಿದೆ. ಹಾಗೂ ಇನ್ನೂ ಬರ್ತಾನೆ ಇದೆ. ಆಸ್ ಆಫ್ ಇವತ್ತಿನ ದಿನ 550 CM ಏನು ಇಲ್ಲ ಕ್ಯೂಸೆಕ್ಸ್, 550 ಕ್ಯೂಸೆಕ್ಸ್ ಒಂದು ದಿನಕ್ಕೆ ಒಳಹರಿವು ಇದೆ. ಒಂದು ದಿನಕ್ಕೆ 550 ಕ್ಯೂಸೆಕ್ಸ್ ಒಳಹರಿವು ಇದೆ. ಈಗ ಇನ್ನು ಮುಂದಿಂದು ಏನು ಅಂತ, ಇನ್ನು ಬಾಕಿ ಇರುವಂತ 21 ಗೇಟನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ಇದನ್ನ ನಾವು ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ಗೆ ಭಾರತ ಸರ್ಕಾರಕ್ಕೆ ಎಸ್ಟಿಮೇಟ್ ಅನ್ನ ಕಳಿಸ್ಕೊಟ್ಟಿದ್ದೇವೆ. ಯಾಕಂದ್ರೆ RTMC ಇರೋದ್ರಿಂದ ಅವ್ರದ್ದು ಒಂದು ಇದೆಲ್ಲ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಕಮಿಟಿ ಇದೆ. ಅವರಿಂದ ಅದು ಅಪ್ರೂವ್ ಆಗಿ ಬಂದ ಕೂಡಲೇ ಬಾಕಿ ಇರುವ ಎಲ್ಲಾ ಗೇಟ್ಗಳನ್ನ 40 ಕೋಟಿ ವೆಚ್ಚದಲ್ಲಿ ಹೊಸ ಗೇಟ್ಗಳನ್ನ ಅಳವಡಿಸಲಿಕ್ಕೂ ಕೂಡ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ಎಸ್ಟಿಮೇಟ್ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಅಲ್ಲಿದೆ. ಭಾರತ ಸರ್ಕಾರದವರು ಅದಕ್ಕೆ ಅನುಮೋದನೆ ಕೊಟ್ಟ ಕೂಡಲೇ ಇದೇನು 40 ಕೋಟಿ ನೀರಾವರಿ ಇಲಾಖೆಯಲ್ಲಿ ಯಾವ ದೊಡ್ಡ ವೆಚ್ಚನೂ ಅಲ್ಲ, ಅದಕ್ಕೆ ಯಾವ ಅನುದಾನದ ಕೊರತೆನೂ ಇಲ್ಲ. ಸೊ ಬಾಕಿ ಗೇಟ್ಗಳನ್ನು ಕೂಡ ನಾವು ಶಾಶ್ವತವಾಗಿ ಹೊಸ ಗೇಟ್ಗಳನ್ನು ಅಳವಡಿಸುವಂತದನ್ನ ಮಾಡ್ತೇವೆ. ಇದಲ್ಲದೆ ನಮ್ಮ ಅಂದಾಜು ಪ್ರಕಾರ ಸದ್ಯಕ್ಕೆ 3.9 TMC ಇದೆ. ಸದ್ಯಕ್ಕೆ ಕುಡಿಯೋ ನೀರಿಗೆ ಮತ್ತು ರೈತರಿಗೆ ಏನು ತೊಂದರೆ ಆಗೋದಿಲ್ಲ ಸದ್ಯಕ್ಕೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಸದ್ಯಕ್ಕೆ ಅಂದಾಜು ಮಾಡಿದ್ದೇವೆ. ಬಹುಶಃ ನಮಗೆ ಮೇ ತಿಂಗಳವರೆಗೂ ಕೂಡ ಸರಿ ಹೋಗ್ಬಹುದು ಅಂತ ನಾವು ಅಂದಾಜು ಇಟ್ಕೊಂಡಿದ್ದೇವೆ. ಇದು ಮುಂದುವರೆದು ಕೂಡ ನಮಗೆ ವಾಡಿಕೆ ಇದೆ. ಮಹಾರಾಷ್ಟ್ರದಿಂದ 2 TMC ಅನ್ನ ಪಡ್ಕೊಳ್ಳೋದು ಮೊದಲಿನಿಂದಲೂ ಕೂಡ ವಾಡಿಕೆ ಇದೆ. ಅದಕ್ಕೆ ಏನ್ ಬೇಕೋ ಎಲ್ಲಾ ಪ್ರಯತ್ನವನ್ನ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಿಂದ ಪತ್ರ ಬರ್ಸೋದು ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳ ಕಡೆಯಿಂದ ಮಾತಾಡಿಸಿ ಅವರಿಂದ 2 TMC ಅನ್ನ ಪಡೆದುಕೊಂಡು ಇಲ್ಲಿ ಏನು ತೊಂದರೆ ಆಗದಂಗೆ ಮಾಡುವ ಎಲ್ಲಾ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅದಲ್ಲದೆ ಈಗ ಏನು ಮೇಲೆ ನೀರಾವರಿ ಮುಖಾಂತರ ಜಮೀನುಗಳಿಗೆ ನೀರು ಕೊಡ್ತಾ ಇದ್ದೇವೆ, ಅದರಿಂದ ರಿಲೀಸ್ಡ್ ವಾಟರು ಬರುತ್ತೆ, ಅದು ಕೂಡ ವಾಪಸ್ಸು ಇಲ್ಲಿಗೆ ಬರುತ್ತೆ. ಸೊ ಇವೆಲ್ಲ ಲೆಕ್ಕ ಹಾಕಿದಾಗ ತೊಂದರೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೇವೆ. ಆದ್ರೆ ಹಾಗಂತೇಳಿ ತೊಂದರೆ ಆಗೋದಿಲ್ಲ ಅಂತ ನಾವೇನು ಎಚ್ಚರ ತಪ್ಪಿಲ್ಲ. ಅದು ಸಿಚುವೇಶನ್ ಅನ್ನ ಡೇ ಟು ಡೇ ಮಾನಿಟರ್ ಮಾಡ್ತಾ ಇದ್ದೇವೆ. ರೈತರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗದಂಗೆ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಮಹಾರಾಷ್ಟ್ರದಿಂದ ನೀರು ತಗೊಳ್ಳೋದು ಮಾಡ್ತೇವೆ. ಬಾಕಿ ಇರುವ ಎಲ್ಲಾ ಗೇಟ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೂ ಕೂಡ ಸರ್ಕಾರ ತಯಾರಿದೆ. ಅಧ್ಯಕ್ಷರೇ,
ಈಗಾಗಲೇ ಸ್ಟಾರ್ ಕ್ವಶನ್ ಆಗಿರೋದ್ರಿಂದ ಸಂಬಂಧಪಟ್ಟಂತ ಮಂತ್ರಿಗಳ ಬದಲಾಗಿ ಇವತ್ತು ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಸೇರಿಕೊಂಡು ಒಂದು 69 ಕೆಳಗಡೆ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಆಯ್ತು. ನಾಳೆ ನೀರಾವರಿ ಸಚಿವರು ಬಂದ ಮೇಲೆ ಇದರದ್ದು ಗಾಂಭೀರ್ಯತೆ ಬಗ್ಗೆ ಅವ್ರ ಗಮನಕ್ಕೆ ನಾವೆಲ್ಲರೂ ಕೊಟ್ಟು ತರ್ತೀವಿ. ಅಧಿಕಾರಿಗಳು ಪಾಪ ಅವರು ಮಾಹಿತಿ ಕೊಟ್ಟಿರೋದನ್ನ ನಮ್ಮ ಕಂದಾಯ ಸಚಿವರು ಈಗ ವಿವರವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಲ್ಲ. ಬಟ್ ಅಧಿಕಾರಿಗಳು ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಉತ್ತರದಲ್ಲಿ ಕಳಿಸಿದ್ದಾರೆ. ಇರಲಿ ಬೇಡ, ನಾಳೆ ನೀರಾವರಿ ಸಚಿವರು ಬಂದ ಮೇಲೆ ನಾವು ಒಂದು 69 ತಮಗೂ ಕೂಡ ಬೆಳಗ್ಗೆ ಚೇಂಬರ್ದಲ್ಲಿ ವಿನಂತಿ ಮಾಡ್ಕೊಂಡು ನಾಳೆ ಬಂದಾಗ ಇದರದ ಗಾಂಭೀರ್ಯತೆ ಏನಿದೆ, ಏನು ಸಮಸ್ಯೆ ಆಗುತ್ತೆ ಮತ್ತು ಮಹಾರಾಷ್ಟ್ರದಿಂದ ಯಾವ ತರದಿಂದ ನಾವು ನೀರು ತರಲಿಕ್ಕೆ ಉಪಾಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮೇಲೆ ಅವತ್ತು ಮಾತಾಡಿದ್ದೀವಿ. ಕೂಲಂಕುಷವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ದರ್ಶನ್ ಧ್ರುವನಾರಾಯಣ್. ಮನೆ ಅಧ್ಯಕ್ಷರೇ, ಸರಿಯಾದ ಉತ್ತರ ಕೊಟ್ಟಿದ್ದು ಸರಿಯಾದ, ನಾವೇನಾದ ಸರಿ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಾವು ವಿನಂತಿ ಮಾಡ್ಕೋತೀವಿ, ನೀವು ಒಂದು ಗೇಟ್ ಮಾತ್ರ ಅಳವಡಿಸಬೇಡ್ರಿ. ಹೇಳಿದ್ರಲ್ಲ ಮತ್ತೆ ಪರ್ಮನೆಂಟ್ ಮಾಡ್ತಾರಂತ ಹೇಳಿ ಇದ್ರ ಜೊತೆನೆ ಅಟ್ಟು ಟೆಂಡರ್ ಮಾಡ್ರಿ ಅಂತ ನಮ್ಮದು ಬೇಡಿಕೆ ಅದ. ಆಯ್ತು.